ನಮಸ್ಕಾರ ವೀಕ್ಷಕರೇ, ಲೀಡರ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ಮಾಜಿ ಕಾರ್ಪೊರೇಟರ್ ಮುನಿರಾಜು ಅವರು ಬಡ ವಿದ್ಯಾರ್ಥಿನಿಯ ನೆರವಿಗೆ ಧಾವಿಸುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ವಿದ್ಯಾರ್ಥಿನಿಗೆ ಹೊಸ ಲ್ಯಾಪ್ಟಾಪ್ ಅನ್ನು ಕೊಡುಗೆಯಾಗಿ ಕೊಟ್ಟು ಬಡ ವಿದ್ಯಾರ್ಥಿನಿಯೊಬ್ಬಳ ಪಾಲಿಗೆ ಆಶಾಕಿರಣವಾಗಿದ್ದಾರೆ. ಬಡ ವಿದ್ಯಾರ್ಥಿನಿಯ ನೆರವಿಗೆ ಧಾವಿಸಿದ ಮುನಿರಾಜು. ಬಿಟಿಎಂ ಲೇಔಟ್ನಲ್ಲಿ ಮಾನವೀಯತೆ ಮೆರೆದ ಮಾಜಿ ಕಾರ್ಪೊರೇಟರ್. ಬೆಂಗಳೂರು. ಶಿಕ್ಷಣದ ಹಾದಿಯಲ್ಲಿ ಎದುರಾದ ಸಂಕಷ್ಟಕ್ಕೆ ಸ್ಪಂದಿಸುವ ಮೂಲಕ ಮಾಜಿ ಕಾರ್ಪೊರೇಟರ್ ಮುನಿರಾಜು ಎಂ ಅವರು ಬಡ ವಿದ್ಯಾರ್ಥಿನಿಯೊಬ್ಬಳ ಪಾಲಿಗೆ ಆಶಾಕಿರಣವಾಗಿದ್ದಾರೆ. ಕಾಲೇಜಿಗೆ ಲ್ಯಾಪ್ಟಾಪ್ ತರದಿದ್ದರೆ ತರಗತಿಯಿಂದ ಹೊರಹಾಕುವುದಾಗಿ ಉಪನ್ಯಾಸಕರು ನೀಡಿದ್ದ ಎಚ್ಚರಿಕೆಯಿಂದ ಕಂಗಾಲಾಗಿದ್ದ ವಿದ್ಯಾರ್ಥಿನಿಗೆ ಮುನಿರಾಜು ಅವರು ಹೊಸ ಲ್ಯಾಪ್ಟಾಪ್ ಕೊಡುಗೆಯಾಗಿ ನೀಡಿದ್ದಾರೆ. ಘಟನೆಯ ಹಿನ್ನೆಲೆ: ಬಿಟಿಎಂ ಲೇಔಟ್ನ ಉದ್ಯಾನವನವೊಂದರಲ್ಲಿ ವಾಚ್ಮೆನ್ ಆಗಿ ಕೆಲಸ ಮಾಡುತ್ತಿರುವ ವ್ಯಕ್ತಿಯೊಬ್ಬರ ಪುತ್ರಿ ಬಿಸಿಎ ವ್ಯಾಸಂಗ ಮಾಡುತ್ತಿದ್ದಾರೆ. ಇತ್ತೀಚೆಗೆ ಕಾಲೇಜಿನ ಉಪನ್ಯಾಸಕರು ತರಗತಿಗೆ ಬರುವಾಗ ಕಡ್ಡಾಯವಾಗಿ ಲ್ಯಾಪ್ಟಾಪ್ ತರಬೇಕು, ಇಲ್ಲದಿದ್ದರೆ ತರಗತಿಯಿಂದ ಹೊರಹಾಕಲಾಗುವುದು ಎಂದು ಕಟ್ಟುನಿಟ್ಟಿನ ಆದೇಶ ನೀಡಿದ್ದರು. ಬಡತನದ ಕಾರಣ ಹೊಸ ಲ್ಯಾಪ್ಟಾಪ್ ಕೊಳ್ಳಲಾಗದೆ ವಿದ್ಯಾರ್ಥಿನಿ ಮತ್ತು ಆಕೆಯ ತಂದೆ ತೀವ್ರ ಆತಂಕಕ್ಕೆ ಒಳಗಾಗಿದ್ದರು. ಕ್ಷಣಾರ್ಧದಲ್ಲಿ ಸ್ಪಂದಿಸಿದ ಮುನಿರಾಜು ತನ್ನ ಸಂಕಷ್ಟವನ್ನು ವಿದ್ಯಾರ್ಥಿನಿಯ ತಂದೆ ಮಾಜಿ ಕಾರ್ಪೊರೇಟರ್ ಮುನಿರಾಜು ಅವರ ಗಮನಕ್ಕೆ ತಂದರು. ವಿಷಯ ತಿಳಿಯುತ್ತಿದ್ದಂತೆ ವಿಳಂಬ ಮಾಡದ ಮುನಿರಾಜು ಅವರು, ನೀವು ಯಾವುದಕ್ಕೂ ಚಿಂತಿಸಬೇಡಿ, ನಾನು ತಕ್ಷಣವೇ ಹೊಸ ಲ್ಯಾಪ್ಟಾಪ್ ಕೊಡಿಸುತ್ತೇನೆ ಎಂದು ಭರವಸೆ ನೀಡಿದರು. ಅದರಂತೆ ಬ್ರ್ಯಾಂಡ್ ನ್ಯೂ ಲ್ಯಾಪ್ಟಾಪ್ ಅನ್ನು ವಿದ್ಯಾರ್ಥಿನಿಯ ಕೈಗಿಟ್ಟು ಆಕೆಯ ವಿದ್ಯಾಭ್ಯಾಸಕ್ಕೆ ಆಸರೆಯಾದರು. ರಾಮಲಿಂಗಾರೆಡ್ಡಿ ಅವರ ಆಶಯವೇ ನಮ್ಮ ಗುರಿ. ಈ ಸಂದರ್ಭದಲ್ಲಿ ಮಾತನಾಡಿದ ಮುನಿರಾಜು ಎಂ, ಇದು ಸಚಿವ ರಾಮಲಿಂಗಾರೆಡ್ಡಿ ಅವರ ಕ್ಷೇತ್ರ. ಅವರ ಕ್ಷೇತ್ರದಲ್ಲಿ ಯಾರೊಬ್ಬರೂ ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬುದು ನಮ್ಮ ಆಶಯ. ವಿದ್ಯಾರ್ಥಿಗಳು ಶಿಕ್ಷಣದ ಹೆಸರಿನಲ್ಲಿ ತೊಂದರೆ ಅನುಭವಿಸಬಾರದು ಎಂಬುದು ರಾಮಲಿಂಗಾರೆಡ್ಡಿ ಅವರ ದೂರದೃಷ್ಟಿಯಾಗಿದೆ. ಅವರ ಮಾರ್ಗದರ್ಶನದಂತೆ ನಾವು ಪ್ರತಿಯೊಬ್ಬ ವಿದ್ಯಾರ್ಥಿನಿಯ ಬೆನ್ನಿಗೆ ನಿಲ್ಲುತ್ತೇವೆ ಎಂದು ಹೇಳಿದರು. ಕಷ್ಟದ ಸಮಯದಲ್ಲಿ ನೆರವು ನೀಡಿದ ಮುನಿರಾಜು ಅವರ ಕಾರ್ಯಕ್ಕೆ ವಿದ್ಯಾರ್ಥಿನಿ ಮತ್ತು ಆಕೆಯ ಕುಟುಂಬದವರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ಮಾನವೀಯ ಕಾರ್ಯಕ್ಕೆ ಸ್ಥಳೀಯ ಜನರಿಂದ ಅಪಾರ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಸರ್, ನಿಮ್ಮ ಹೆಸರು? ಶರಣಪ್ಪ ಅವರೇ, ಏನ್ ಮಾಡ್ಕೊಂಡಿದ್ದೀರಿ ಇಲ್ಲಿ? ಗಾರ್ಡನ್ ಕೆಲಸ ಮಾಡ್ಕೊಂಡಿದ್ದೀರಾ? ಸೊ ನೀವಮ್ಮ ಏನ್ ಓದ್ತಾ ಇದ್ದೀರಿ? BCA ಓದ್ತಾ ಇದ್ದೀರಾ? ಓಕೆ. ನೀವು ಒಳ್ಳೆ ಸ್ಟೂಡೆಂಟ್ ಅಂತ ಕೇಳ್ಪಟ್ಟೆ. ಅದೇ ನಿಮ್ಗೆ ಲ್ಯಾಪ್ಟಾಪ್ದು ಅವಶ್ಯಕತೆ ಇತ್ತು. ಮುನ್ರಾಜು ಸರ್ ಅವ್ರಿಗೆ ನೀವು ಕೇಳಿದಾಗ ಅವರದನ್ನ ಯಾವುದೇ ಹಿಂದೆ ಮುಂದೆ ನೋಡಿದಿರಾ ನಿಮ್ ಕೊಡ್ತೀವಿ ಗಿಫ್ಟ್ ಅಂತ ಹೇಳಿ ಇವತ್ತು ತಂದಿದ್ದಾರೆ. ನಿಮ್ಗೆ ಏನ್ ಅನಿಸ್ತಾ ಇದೆ? ನಮ್ಗೆ ತುಂಬಾ ಖುಷಿ ಆಗ್ತಿದೆ. ಅವ್ರಿಗೆ ತುಂಬಾ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಕಾಗುತ್ತೆ. ಕಾಲೇಜಲ್ಲಿ ಬೇಕೇ ಬೇಕು ಅಂತ ಹೇಳಿದ್ದಕ್ಕೆ ಕೊಡ್ಸಿದ್ದಕ್ಕೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ವಿಷಯಪ್ಪ ಏನಪ್ಪ ಅಂದ್ರೆ, ಶರಣಪ್ಪ ಅನ್ನೋ ವ್ಯಕ್ತಿ, ಅವರು ವೈಫು ಹೆಂಗಸರು ಗೌರಮ್ಮ ಅಂತೇಳಿ, ಅವರ ಮಗಳು ಈಕೆ ಕಾಲೇಜ್ ಓದ್ತಾ ಇದ್ದಾಳೆ. ಅವಳ ಹೆಸರು ನಿರ್ಮಲಾ ಅಂತೇಳಿ. ಆಕೆ ಕಾಲೇಜ್ನಲ್ಲಿ ಲ್ಯಾಪ್ಟಾಪ್ ಬೇಕು ಅಂತ ವಿಷಯ ನಮ್ಗೆ ಗೊತ್ತಾದಾಗ ಈ ವಿಷಯನ ನಾವು ನಮ್ಮ ಎಕ್ಸ್ ಕೌನ್ಸಿಲರ್ ಶ್ರೀಯುತ ಮುನ್ರಾಜು ಅವರಿಗೆ ನಾವು ಮುಟ್ಟಿಸಿದ್ವಿ. ಆಗ ಅವರು ಆ ಮಗುಗೆ ಏನಾದ್ರು ಕಂಪ್ಯೂಟರ್ ಲ್ಯಾಪ್ಟಾಪ್ ಏನಾದ್ರು ಬೇಕು ಅಂತ ಹೇಳಿ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಆ ಕಾರಣದಿಂದ ಅವರು ಇಮಿಡಿಯೇಟ್ ಆಗಿ ಒಂದು ಲ್ಯಾಪ್ಟಾಪ್ ಕೊಂಡ್ಕೊಂಡ್ಬಂದು ಇವತ್ತಿನ ದಿನ ಆ ಮಗುಗೆ ಕೊಟ್ಟಿದ್ದಾರೆ. ಅವರು ಶರಣಪ್ಪ ಅವರು ಹೆಂಗಸರು ಈ ನಮ್ಮ ಕುವೆಂಪು ಪಾರ್ಕ್ ಏನಿದೆ ಇಲ್ಲಿ ಗುಡಿಸುವಂತ ಕೆಲಸ, ವಾಚ್ಮೆನ್ ಕೆಲಸ ಮಾಡ್ಕೊಂಡಿದ್ದಾರೆ. ನೋಡಿ, ಇಂಥ ಬಡ ಮಕ್ಕಳು ಬಹಳ ಚೆನ್ನಾಗಿ ಓದ್ತಾರೆ. ದುಡ್ಡಿರುವಂತ ಮಕ್ಕಳುಗಳು ನೀವು ಇವತ್ತಿನ ದಿನ ನೋಡಿದ್ದೀರಾ. ಅವರು ಇಲ್ಲದೆ ಇರತಕ್ಕಂಥ ಚಟಗಳು, ಇವತ್ತಿನ ಈ ಡ್ರಗ್ಸ್ ದಂಧ ಏನಿದೆ ಅದು ನಡೀತಾ ಇರೋದು ಈ ದುಡ್ಡಿರುವಂತ ಮಕ್ಕಳಿಂದ. ಇಂಥ ಮಕ್ಕಳು ಚೆನ್ನಾಗಿ ಓದ್ತಾರೆ. ಆ ಮಕ್ಕಳಿಗೆ ನಮ್ಮ ನಾಯಕರುಗಳು ಸಹಾಯ ಮಾಡಿದ್ರೆ ಇನ್ನೂ ಅವರು ಮುಂದಿನ ಚೆನ್ನಾಗಿ ಓದ್ತಾರೆ. ಮತ್ತೆ ಈಗಾಗಲೇ ಆ ಮಗುಗೆ ನಾವು ಅಕ್ಷರ ಅನ್ನದಾಸೋಹದಿಂದ ಆ ಮಗುಗೆ ನಾವು ಫೀಸ್ ಕಟ್ಟಲಿಕ್ಕೆ ಸಹಾಯ ಆಗಿದೆ. ಆ ಕಾರಣದಿಂದ ಇವತ್ತಿನ ನಮ್ಮ ಎಕ್ಸ್ ಕೌನ್ಸಿಲರ್ ಶ್ರೀಯುತ ಮುನ್ರಾಜು ಅವರು ಬಂದು ಆ ಮಗುಗೆ ಆ ಒಂದು ಲ್ಯಾಪ್ಟಾಪ್ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸ್ನೇಹಿತರೆಲ್ಲರೂ ಪರವಾಗಿ ನಾವು ಧನ್ಯವಾದಗಳು ಹೇಳ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಇದಾಗಿತ್ತು ಈ ಕ್ಷಣದ ಲೀಡರ್ ಟಿವಿ ನ್ಯೂಸ್. ನಮಸ್ಕಾರ.